ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 59ನೇ ಶ್ಲೋಕ. ಮನುವಿದ್ಯಾ ಚಂದ್ರವಿದ್ಯಾ ಚಂದ್ರಮಂಡಲ ಮಧ್ಯಗ ಚಾರು ರೂಪ ಚಾರುಹಾಸ ಚಾರು ಚಂದ್ರಕಲಾಧರ. ಶ್ರೀವಿದ್ಯೆಯಲ್ಲಿ 12 ಬಗೆಗಳಿವೆ. ಮೊದಲನೇದು ಮನು, ಚಂದ್ರ, ಕುಬೇರ, ಲೋಪಮುದ್ರ, ಮನ್ಮಥ, ಅಗಸ್ತ್ಯ, ಅಗ್ನಿ, ಸೂರ್ಯ, ಇಂದ್ರ, ಸ್ಕಂದ, ಶಿವ, ಕ್ರೋಧ ಭಟ್ಟಾರಕ. ಈ 12 ಮಂದಿಯೂ ದೇವಿ ಉಪಾಸಕರಲ್ಲಿ ಅತೀ ಶ್ರೇಷ್ಠರು. ಇವರು ಶ್ರೀವಿದ್ಯೆಯನ್ನು ತಮ್ಮ ತಮ್ಮ ಪದ್ಧತಿಯಲ್ಲಿ ರೂಪಿಸಿಕೊಂಡು ಪ್ರಚಾರಕ್ಕೆ ತಂದರು. ಅದರಲ್ಲಿ ಅಮ್ಮನವರು ಮನುವಿದ್ಯಾ ಸ್ವರೂಪಿಣಿ. ಅವರ ಹೆಸರುಗಳಲ್ಲಿ ಪಂಚದಶಿ ವಿದ್ಯೆ, ಶ್ರೀವಿದ್ಯೆ ಪ್ರಚಾರಕ್ಕೆ ಬಂದಿವೆ. ಚಂದ್ರವಿದ್ಯಾ, ಚಂದ್ರನನ್ನು ಉಪಾಸನೆ ಮಾಡಿ ಕಂಡುಹಿಡಿದು ರೂಪಿಸಿದ ಚಂದ್ರವಿದ್ಯಾ ಸ್ವರೂಪಿಣಿ ಶ್ರೀಮಾತೆ. ಚಂದ್ರಮಂಡಲ ಮಧ್ಯಗ, ಶ್ರೀಚಕ್ರವೇ ಚಂದ್ರಮಂಡಲ, ಅದರ ಮಧ್ಯೆ ಕುಂಡಲಿನಿ ಇದೆ. ಸಹಸ್ರಾರ ಪದ್ಮದಲ್ಲಿ ಚಂದ್ರಮಂಡಲದ ಮಧ್ಯದಲ್ಲಿರುವ ತಾಯಿ ಆಕೆ. ಚಾರುರೂಪ, ಆಕೆ ಜಗನ್ಮಾತೆ. ಚಾರುರೂಪ, ಆ ಸಹಸ್ರಾರ ಕಮಲದಲ್ಲಿ ಚಂದ್ರಮಂಡಲದ ಮಧ್ಯದಲ್ಲಿ ಇರುವ ತಾಯಿ ಅತೀ ಸುಂದರವಾದ ರೂಪವನ್ನು ಹೊಂದಿರುವ ಚಾರುರೂಪ. ಚಾರುಹಾಸ, ಮುದ್ದಾದ ಕಿರುನಗೆಯನ್ನು ಬೀರುವ ಮಂದಸ್ಮಿತೆ, ಆಕೆ ಚಾರುಹಾಸ. ವೃದ್ಧಿ ಕ್ಷಯಗಳಿಲ್ಲದ ಸಾದಾ ಎನ್ನುವ ಜ್ಞಾನ ರೂಪದ ಚಂದ್ರಕಳೆಯನ್ನು ಶಿರದ ಮೇಲೆ ಧರಿಸಿ ಚಾರು ಚಂದ್ರಕಲಾಧರ. 16 ಕಲೆಗಳನ್ನು ಹೊಂದಿರುವ ಚಂದ್ರಬಿಂಬದಂತಿರುವ ಅದರೋಷ್ಠವನ್ನು ಹೊಂದಿದ ಆ ತಾಯಿ ಚಾರು ಚಂದ್ರಕಲಾ. ಅಂದರೆ ಆ ಅಮ್ಮನ ತುಟಿಯನ್ನು ಅಷ್ಟು ಸುಂದರವಾಗಿ ಈ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ವೀಕ್ಷಕರು. ಇದಿಷ್ಟು 59ನೇ ಶ್ಲೋಕದ ವಿವರಣೆ ವೀಕ್ಷಕರೇ. ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗೋಣ.